ನಮಸ್ಕಾರ, ನಾನು ಸಿಂಚನಾ. ಈಗ ಎಲ್ರೂ ಬಾಯಲ್ಲೂ ಒಂದೇ ಮಾತು, ಯಪ್ಪ ಏನ್ ಬಿಸಿಲು ಗುರು, ಏನ್ ಶೆಕೆ, ಏನ್ ದಗೆ, ಏನ್ ದಾಹ ಅಂತಲೇ ಎಲ್ರೂ ಮಾತಾಡ್ತಾ ಇರ್ತೀವಿ. ಅದ್ರಲ್ಲೂ ಮನೆ ಒಳಗೂ ಕೂಡ ಇರೋದಕ್ಕೆ ಆಗ್ತಾ ಇಲ್ಲ. ಫ್ಯಾನ್, AC ಇಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ರೇಂಜ್ಗೆ ನಾವೆಲ್ಲ ತಲುಪಿದೀವಿ. ಹೊರಗಡೆ ಕೂಡ ಒಂದ್ 5 ನಿಮಿಷ ಓಡಾಡಿದ್ರೆ ಸಾಕು, ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಯಾವಾಗ ರಿಟರ್ನ್ ಮನೆಗೆ ಹೋಗ್ತೀವೋ ಅನ್ನೋಂಥ ಫೀಲಿಂಗ್ಸ್ ಬರುತ್ತೆ. ಅಷ್ಟರ ಮಟ್ಟಿಗೆ ಇದೆ ತಾಪಮಾನ. ಬೆಂಗಳೂರಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇನ್ನು ನಾರ್ತ್ ಸೈಡ್ ಹೋದ್ರಂತೂ ಕಲಬುರಗಿಲಿ 40+ ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಈ ನಡುವೆ ಹೀಟ್ ಸ್ಟ್ರೋಕ್ ನ ಭಯ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನ ನಾವು ಹೇಗೆ ಕಾಪಾಡಿಕೊಳ್ಬೇಕು, ನಮ್ಮ ಜೊತೆ ಮಕ್ಕಳಿರ್ತಾರೆ ಅಥವಾ ವಯಸ್ಸಾದವರು ಇರ್ತಾರೆ, ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ, ಯಾವೆಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡಬೇಕು, ಎಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಇವತ್ತು ನಮ್ಮ ಜಿ ಕನ್ನಡ ನ್ಯೂಸ್ ನಲ್ಲಿ ಮಧ್ಯಾಹ್ನ 2:58ಕ್ಕೆ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಇವತ್ತು ನಾವು ರಣ ಬಿಸಿಲು, ಹೀಟ್ ಸ್ಟ್ರೋಕ್ ಈ ಬಗ್ಗೆ ಮಾತಾಡ್ತೀವಿ. ನಮ್ಮ ಜೊತೆ ಪ್ಯಾನಲಿಸ್ಟ್ ಕೂಡ ಇರ್ತಾರೆ. ಡಾಕ್ಟರ್ ಅಂಜನಪ್ಪ ಅವರಿರ್ತಾರೆ, ಹಾಗೆ ಡಾಕ್ಟರ್ ಶ್ರೀನಾಥ್ ಅವರಿರ್ತಾರೆ. ಇದರ ಜೊತೆಗೆ ಗೃಹಿಣಿ ತ್ರಿವೇಣಿ ಅವರಿರ್ತಾರೆ, ಹಾಗೆ ಸಮಾಜ ಸೇವಕಿ ಅಂಜನಾ ಗೌಡ ಅವರಿರ್ತಾರೆ. ನಿಮ್ಗೂ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನ ಇವತ್ತಿನ ಮೆಗಾ ಸುದ್ದಿಯಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.